ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಅಡಿಕೆ ಗಿಡಗಳಿಗೆ ಗುಳಿಸುತ್ತನ್ನು ಮಾಡಿಬಿಟ್ಟು ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಸ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ನೀವು ಗಮನಿಸ್ತಾ ಇರ್ತಕ್ಕಂಥ ತೋಟ ನಮ್ಮದೇ ತೋಟ ಆಗಿರುತ್ತೆ. ನೋಡಿ ಯಾವ ರೀತಿ ನಾವು ಮುಂಚಿತವಾಗಿ ಎಲ್ಲ ಕಲ್ಟಿವೇಟ್ ಮಾಡ್ಕೊಂಡಿದ್ವಿ ಗಮನಿಸ್ತಾ ಇದ್ದೀರಾ. ಹೊರದಲ್ಲಿ ಯಾವುದೇ ರೀತಿಯ ಕಳೆ ಮತ್ತೊಂದು ಏನೂ ಇಲ್ಲ, ಅಚ್ಚುಕಟ್ಟಾಗಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಿದ್ದೀವಿ, ಈ ರೀತಿ ಗುಣಿಸುತ್ತ ಮಾಡ್ಕೊಂಡಿದ್ದೀವಿ. ಗಿಡದ ಸುತ್ತ ಈ ರೀತಿ ಗುಣಿಸುತ್ತ ಮಾಡಿದ್ದೀವಿ. ಗುಣಿಸುತ್ತ ಆದ ಮೇಲೆ ನಾವೇನು ಮಾಡ್ತೀವಿ, ಈ ರೀತಿ ಗೊಬ್ಬರ ಹಾಕಿಸ್ತೀವಿ. ಗೊಬ್ಬರವನ್ನು ಸುತ್ತ ಆಡಿಸ್ತೀವಿ. ಸುತ್ತ ಆಡಿಸ್ಬಿಟ್ಟು ಮಣ್ಣು ಪ್ಯಾಕ್ ಮಾಡ್ತೀವಿ. ಮೇಲೆ ಮಣ್ಣು ಪ್ಯಾಕ್ ಮಾಡಿದಾಗ ಏನಾಗುತ್ತೆ, ಭೂಮಿಯಲ್ಲಿ ಗೊಬ್ಬರ ಚೆನ್ನಾಗಿ ಕುತ್ಕೊಳುತ್ತೆ. ಮಳೆ ಬಂದರೆ ಮತ್ತೊಂದು ಏನೇ ಆದರೂ ಸಮೇತ ಮುಂದಿನ ದಿನಗಳಲ್ಲಿ ಆ ಗೊಬ್ಬರ ಬೇರೆ ಕಡೆ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ತೋಟಗಳನ್ನು ವರ್ಷಕ್ಕೊಮ್ಮೆ ಆದರೂ ನೀವು ಗೊಬ್ಬರ ಹಾಕ್ಸಿದ್ರೆ ತುಂಬ ಉತ್ತಮ. ಕೆಲವೊಬ್ಬ ರೈತರು 2 ವರ್ಷಕ್ಕೊಮ್ಮೆ ಹಾಕಿಸ್ತಾರೆ, ಕೆಲವೊಬ್ಬ ರೈತರು ಪ್ರತಿ ವರ್ಷವನ್ನು ಹಾಕಿಸ್ತಾ ಇದ್ದಾರೆ. ಪ್ರತಿ ವರ್ಷ ಹಾಕಿಸೋದ್ರಿಂದ ಏನಾಗುತ್ತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಜಾಸ್ತಿ ಆಗೋದ್ರಿಂದ ಫಲವತ್ತತೆ ನಾವು ಎಷ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಫಸಲು ಕೊಡುತ್ತೆ. ನೋಡಿ, ಲಾಸ್ಟ್ ಇಯರ್ಗಿನ ಈ ವರ್ಷ ಫಸಲು ಕುಂಠಿತ ಆಗಿದೆ. ಕಾರಣ ಏನಪ್ಪ ಅಂದರೆ, ಬಿಸಿಲು ಜಾಸ್ತಿ ಇದೆ. ನಾವು ಎಷ್ಟೇ ಆರೈಕೆ ಮಾಡಿದಾಗ ಬಿಸಿಲಿನ ತಾಪಮಾನಕ್ಕೆ ಹಳ್ಳುಗಳು ಡ್ರಾಪ್ ಆಗಿಬಿಟ್ಟು ಫಸಲು ಸ್ವಲ್ಪ ಕುಂಠಿತ ಆಗಿದೆ. ಹಾಗಾಗಿ ರೈತರು ನಾವೇನು ಮಾಡಬೇಕು, ಹೆಚ್ಚು ಫಲವತ್ತತೆಯನ್ನು ಮಾಡಬೇಕು. ಚೆನ್ನಾಗಿ ಆರೈಕೆಯನ್ನು ಮಾಡಿಕೊಂಡು ನೀರಿನ ಪೂರೈಕೆ ಆಗಲಿ, ಗೊಬ್ಬರದ ಪೂರೈಕೆ ಆಗಲಿ, ಅದಕ್ಕೆ ಟೈಮಿಂಗ್ ಸರಿಯಾಗಿ ನಾವು ಒಂದು 3-4 ತಿಂಗಳು ಜೀವಾಮೃತ ಕೊಟ್ಟರೆ ತುಂಬ ಚೆನ್ನಾಗಿ ಹಳ್ಳು ಡ್ರಾಪ್ ಆಗೋದಿಲ್ಲ, ಮತ್ತೊಂದು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಬನ್ನಿ ನಿಮಗೆ ತೋರಿಸ್ತೀನಿ. ಒಂದೊಂದು ಪುಟ್ಟಿಯನ್ನು ನಾವು ಗೊಬ್ಬರವನ್ನು ಹಾಕಿಸ್ತಾ ಇದ್ದೀವಿ. ನೋಡಿ, ಎಲ್ಲ ಗಿಡಗಳಿಗೂ ನಾವು ಯಾವ ರೀತಿ ಹಾಕ್ಸಿದ್ವಿ ಅಂತ ಗಮನಿಸ್ತಾ ಹೋಗಿ. ಒಂದು ಸಗಣಿ ಪುಟ್ಟಿ ಕೊಟ್ಟಿಗೆ ಗೊಬ್ಬರ ತಗೊಂಡು ಬರ್ತಾ ಇದ್ದಾರೆ, ಅವನ್ನ ಒಂದು ಗುಣಿಸುತ್ತ ಮಾಡಿರೋ ಸುತ್ತ ನಾವು ಹಾಕಿಸ್ತಾ ಇದ್ದೀವಿ. ಅದಕ್ಕೆ ಹಾಕೋಣ. ಗಮನಿಸಿದ್ರಲ್ಲ, ಆ ರೀತಿ ನಾವು ಹಾಕಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತನೂ ಸಮೇತ ಕೋಳಿ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬೇಡಿ. ಯಾಕೆ ಅಂದರೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಕೋಳಿ ಗೊಬ್ಬರ ಎಕ್ಸಸ್ ಆಫ್ ಹೀಟ್ ಆಗಿರೋದ್ರಿಂದ ಹಳ್ಳು ಡ್ರಾಪ್ ಆಗುತ್ತೆ. ನೀವು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರವನ್ನು ಎಷ್ಟು ಬಳಸ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಫಸಲು ಕೂರುತ್ತೆ. ಅದೇ ರೀತಿ ನೀವು ಎಷ್ಟು ಸತು ಮಾಡ್ತೀರ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸತುವಿಗೆ ತಕ್ಕಂಗೆ ನೀರಿನ ಪೂರೈಕೆಯನ್ನು ಮಾಡಬೇಕಾಗಿರುತ್ತೆ. ನೋಡಿ, ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿದ್ದಾಗ ನೀವು ಕಟ್ಟ ನೀರು ಮಾಡಬೇಕು. ಕಟ್ಟ ನೀರು, ಡ್ರಿಪ್ಪು ನೀರು ಬಿಡ್ತಾ ಇರಿ. ಅದ್ರ ಜೊತೆಗೆ ನೀರು ಹೆಚ್ಚಿದ್ದಾಗ ಕಟ್ಟ ನೀರು ಕೂಡ ಮಾಡಿ. ಕಟ್ಟ ನೀರು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಜಾಗದಲ್ಲೂ ತೇವಾಂಶ ಕೂಡಿದ್ದಾಗ ನಮಗೆ ಎಲ್ಲ ಜಾಗದಲ್ಲಿ ಇರ್ತಕ್ಕಂಥ ಫಲವತ್ತತೆ ನಮ್ಮ ಅಡಿಕೆ ಮರಗಳಿಗೆ ಸಿಗುತ್ತೆ. ಅಡಿಕೆ ಮರಗಳಿಗೆ ಚೆನ್ನಾಗಿ ಸಿಕ್ಕಾಗ ಅವು ಚೆನ್ನಾಗಿ ಹೊಟ್ಟೆ ಹಿಡಿತವೆ, ಕುಂಬಳೆ ಹೊಡೆಯುತ್ತೆ, ಹಳ್ಳು ಬಿಡುತ್ತೆ, ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಫಸಲು ಕೂರುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ಈ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ನೋಡಿ, ನಂತರ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋ ವಿಚಾರ, ಕಳೆನಾಶಕವನ್ನು ನಾವು ಹೊಡಿಬಾರ್ದು ನಮ್ಮ ತೋಟಗಳಿಗೆ. ಕಾರಣ ಇಷ್ಟೇ. ನೋಡಿ, ಈಗ ಬೇಸಿಗೆ ಬರ್ತಾ ಇದೆ, ತಾಪಮಾನ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಾವು ಕಳೆ ಮತ್ತೊಂದಕ್ಕೆ ತಲೆಗೆಡಿಸ್ಕೊಂಡು ನಾವು ಕಳೆನಾಶಕವನ್ನು ಸ್ಪ್ರೇ ಮಾಡ್ತೀವಿ. ಈ ಸಮಯದಲ್ಲಿ ನೀರಿನ ಪೂರೈಕೆ ಎಷ್ಟು ಮಾಡಿದರೂ ಕಡಿಮೆನೇ. ಅಂಥದ್ರಲ್ಲಿ ನಾವು ಕಳೆನಾಶಕವನ್ನು ಹೊಡೆದಾಗ ನಮ್ಮ ತೋಟಕ್ಕೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸಾಧ್ಯವಾದರೆ ಬ್ರಷ್ ಕಟಿಂಗ್ ಮಾಡ್ಕೊಳ್ಳಿ. ಆಗಲಿಲ್ಲ ನಿಮಗೆ ಅಂದರೆ ಖಂಡಿತವಾಗಿಯೂ ನೀವು ಕಲ್ಟಿವೇಟ್ ಮಾಡಿಸ್ಕೊಳ್ಳಿ ನೀಟಾಗಿ. ಯಾವುದೇ ಕಾರಣಕ್ಕೂ ಕಳೆನಾಶಕದ ಮೊರೆ ಅಡಿಕೆ ತೋಟಗಳಿಗೆ ಹೋಗಬೇಡಿ, ಅದು ನಿಮ್ಮ ತೋಟವನ್ನು ಹಾಳು ಮಾಡುತ್ತೆ. ನೋಡಿ, ನಾವು ಇಷ್ಟು ಎಲ್ಲ ಅಚ್ಚುಕಟ್ಟಾಗಿ ಈ ಸಮಯಕ್ಕೆ ನಾವು ಮಾಡಿಕೊಂಡಾಗ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಯಾವುದೇ ರೀತಿಯ ಉತ್ತಮವಾದ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ನಮ್ಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾತ್ರ ಫಸಲು ಹಿಡಿತೈತೆ. ನಾವು ಇನ್ನೊಂದು ಸ್ವಲ್ಪ ಬೂಸ್ಟ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ನಮಗೆ ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡುತ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಪ್ರತಿಯೊಬ್ಬ ರೈತನಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ತೋಟಕ್ಕೆ ಸಾಧ್ಯವಾದಷ್ಟು ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು. ನೀರಿನ ಪೂರೈಕೆಯನ್ನು ನೀವು ಎಷ್ಟು ಮಾಡಿದರೂ ಕಡಿಮೆ ಆಗಿರುತ್ತೆ. ಯಾಕೆಂದರೆ ಬಿಸಿಲು ಮುಂದಿನ ದಿನಗಳಲ್ಲಿ ತುಂಬ ಬರೋದರಿಂದ ನೀವು ಅಡ್ವಾನ್ಸ್ ಆಗಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊತ ಹೋಗಿ. ಅದೇ ರೀತಿ ಹೊಲದಲ್ಲಿಂತ ಬಿದ್ದಿರ್ತಕ್ಕಂಥ ಗರಿ ಮತ್ತೊಂದು ಏನೇ ಇರುತ್ತೋ ಅದನ್ನು ನೀವು ಅಲ್ಲೇ ಕೊಳೆಯುವಿಕೆ ಮಾಡಬೇಕು, ಒದಿಕೆ ಮಾಡಬೇಕು. ಈ ರೀತಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸಾಧ್ಯವಾದರೆ ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಳ್ಳಿ. ಈ ಸಮಯದಲ್ಲಿ ನೀವು ಹಸಿರೆಲೆ ಗೊಬ್ಬರವನ್ನು ಬೆಳೆದರೆ ಒಳ್ಳೆ ಬಿಸಿಲಿಗೆ ಹಸಿರೆಲೆ ಗೊಬ್ಬರ ಬರುತ್ತೆ. ನಿಮ್ಮ ತೋಟಕ್ಕೆ ಯಾವುದೇ ರೀತಿಯ ಬಿಸಿಲಿನ ಹೊಡೆತ ಬೀಳೋದಿಲ್ಲ, ಫಸಲು ತುಂಬ ಚೆನ್ನಾಗಿ ಕೂರುತ್ತೆ, ಹಳ್ಳು ಡ್ರಾಪ್ ಆಗೋದಿಲ್ಲ. ನಾವು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ತೋಟದಲ್ಲಿ ನಾವು
ಉತ್ತಮವಾದ ರಿಸಲ್ಟನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಮಾಹಿತಿ ನಿಮಗೆ ಏನಾದರೂ ಉಪಯೋಗ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇದೇ ರೀತಿಯ ಅನುಕೂಲವಾದ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ.